ಮಂಪರ್ನಲ್ಲಿರುವ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಕಚೇರಿ ಸಿಬ್ಬಂದಿಗಳು. ಹೌದು, ತುರುವೇಕೆರೆ ಪಟ್ಟಣದಲ್ಲಿರುವ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಸಿಬ್ಬಂದಿಗಳು ಮತ್ತು ಆರೋಗ್ಯಾಧಿಕಾರಿಗಳು ಕಚೇರಿಯಲ್ಲಿ ಇದ್ದಾರೋ ಇಲ್ಲವೋ ಎಂಬುದು ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡಿದಂತಾಗಿದೆ. ಹೌದು, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಮೇಲ್ಭಾಗದಲ್ಲಿರುವ ನೀರಿನ ಸಿಂಟೆಕ್ಸ್ ಮತ್ತು ಕಚೇರಿಯ ಹಿಂಭಾಗದಲ್ಲಿರುವ ಓವರ್ ಹೆಡ್ ಟ್ಯಾಂಕ್ಗೆ ನೀರು ತುಂಬಿ ಪೋಲಾಗಿ ಹರಿತಾ ಇದ್ರು. ನನಗೂ ಈ ನೀರಿಗೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ಕಚೇರಿಯ ಕೆಲಸ ಮುಗಿಸಿ ಹೋಗ್ತಿದ್ದಾರೆ. ಇದು ಪ್ರತಿದಿನದ ದಿನಚರಿಯಾಗಿದೆ. ಇಂತಹ ಬರಗಾಲದಲ್ಲಿ ಸತತವಾಗಿ ನೀರು ಹರಿತಾ ಇದ್ರು. ನೀರಿನ ಪ್ರಾಮುಖ್ಯತೆಯ ಬಗ್ಗೆ ಆರೋಗ್ಯ ಇಲಾಖೆ ಅರಿವನ್ನ ಮೂಡಿಸಬೇಕಾಗಿದ್ದು, ಅದನ್ನ ಬಿಟ್ಟು ದಿನವೆಲ್ಲ ನೀರು ಸುರಿತಾ ಇದ್ರು. ಅದನ್ನ ನಿಲ್ಲಿಸುವ ಪ್ರಯತ್ನವಂತೂ ಮಾಡಿಲ್ಲ. ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯ ಹಿಂಭಾಗದಲ್ಲಿ ಹೊಂದಿಕೊಂಡಂತಿರುವ ರಸ್ತೆ ಓಡಾಡುವ ಸಾರ್ವಜನಿಕರು, ಗೂಡ್ಸ್ ವಾಹನಗಳ ಚಾಲಕರು ಮತ್ತು ಮಾಲೀಕರುಗಳು ದಿನನಿತ್ಯವೂ ಇದನ್ನ ನೋಡಿ ಸಾಕಾಗಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಬದುಕಿದ್ದಾರೋ ಇಲ್ಲ ಸತ್ತು ಹೋಗಿದ್ದಾರೋ ಈ ಕಚೇರಿಯಲ್ಲಿ ಅಂತ ಪರಸ್ಪರ ಮಾತನಾಡಿಕೊಳ್ತಿದ್ದಾರೆ. ಸತತವಾಗಿ ನೀರು ಪೋಲಾಗುತ್ತೆ. ಚಾಲಕರು ಈ ಬಗ್ಗೆ ನಮ್ಮ ಮಾಧ್ಯಮದ ಮುಂದೆ ಮಾತನಾಡಿ, ಸತತವಾಗಿ ನೀರು ಪೋಲಾಗ್ತಾ ಇದ್ರು. ನೀರನ್ನು ನಿಲ್ಲಿಸುವ ಕನಿಷ್ಠ ಜ್ಞಾನವೂ ಇವರಿಗಿಲ್ಲ. ಕಳೆದ 3 ತಿಂಗಳು ಇದೇ ರೀತಿ ನೀರು ಪೋಲಾಗ್ತಾ ಇದೆ. ಓವರ್ ಟ್ಯಾಂಕ್ ನಾಳೆಯೋ ನಾಡಿತೋ ಬೀಳುತ್ತೆ ಎನ್ನುವಂತಹ ಸ್ಥಿತಿಯಲ್ಲಿದ್ರೂ ಯಾರನ್ನಾದ್ರೂ ಆಹುತಿ ಪಡೆಯುವ ಹಂತದಲ್ಲಿದೆ. ಇಂಥ ಬರಗಾಲದಲ್ಲೂ ಸಹ ನೀರನ್ನ ವ್ಯರ್ಥ ಮಾಡದೆ ಸದ್ಬಳಕೆ ಮಾಡಿಕೊಳ್ಳಬೇಕೆಂಬುದು ಸಾರ್ವಜನಿಕರ ಒತ್ತಾಸೆಯಾಗಿದೆ. ಇನ್ನಾದ್ರೂ ಮಂಪರಿನಲ್ಲಿರುವ ಆರೋಗ್ಯಾಧಿಕಾರಿಗಳು ಎದ್ದೇಳ್ತಾರಾ? ಕಚೇರಿ ಮತ್ತು ಆರೋಗ್ಯಾಧಿಕಾರಿಗಳು ಎಲ್ಲವನ್ನ ಅರಿತು ಮುನ್ನಡಿತಾರಾ? ಕಾದು ನೋಡಬೇಕಿದೆ. ಸುರೇಶ್ ಬಾಬು ಎಂ, ಮಾತೃ ಟಿವಿ, ತುರುವೇಕೆರೆ. ಇದು ಸಾರ್ವಜನಿಕರ ಹಿತವಾಗಿ ನೋಡಿ, ಇದು ಸಾಹೇಬ್ರುಗಳೆಲ್ಲ ನೋಡಿ, ತಹಸೀಲ್ದಾರ್ ಸಾಹೇಬ್ರು ಇದಕ್ಕೆ ಏನಾರ ಒಂದು ಇದು ಮಾಡಬೇಕು ಆಸ್ಪತ್ರೆಗೆ ಅಂತ ನಾನು ಕೊಡ್ತೀನಿ. ಬೆಳಿಗ್ಗೆ 9 ಗಂಟೆಲಿ ಆನ್ ಮಾಡಿರೋದು ನೀರು ಇವರು ಇಲ್ಲೂ ಆನ್ ಮಾಡ್ಬಿಡ್ತಾರೆ. ಇಲ್ಲೂ 2 ಅವರ್ ಉರಿತೇವೆ. ಬೆಳಿಗ್ಗೆ 9 ಗಂಟೆಲಿ ಆನ್ ಆಗಿದ್ದು ನೀರದು ಆಫ್ ಮಾಡ್ಯಾರ. ಯಾರು ಅವರ ಎಲ್ಲ ಸತ್ತೋಗ್ಯಾರೋ ಗೊತ್ತಿಲ್ಲ. ಅದ್ರೊಳಗೆ ನಮ್ಮನ್ನೇ ಹಾಕಿ 2 ಊರಿ 3 ಊರಿಗೆ ನೀರಾಗವು. ಬೆಳಗಿನ ಆನ್ ಮಾಡಿ ಕಳ್ಸಿದ್ರೆ ಯಾವ ಊರಿಗೆ ಡೈಲಿ ನಾವು ನೋಡ್ತೀವಲ್ಲ, ಇಲ್ಲಿ ಮಿಕ್ಕಿಲ್ಲ. ಡೈಲಿ ಇದೆ ಬೆಳಿಗ್ಗೆ 10 ಗಂಟೆಯಿಂದ ಬಸ್ಸಿ ನೀರು ಬರ್ತಾನಲ್ಲ.